ಸೌಭಾಗ್ಯವಾಗಿದೆ. The Bible says, ದೇವರ ವಾಕ್ಯ ಹೇಳ್ತದೆ, before the foundation of the earth, ಈ ಲೋಕಕ್ಕೆ ಅಸ್ತಿವಾರ ಹಾಕುವ ಮೊದಲೇ I know you. ನಾನು ನಿನ್ನ ತಿಳ್ಕೊಂಡಿದ್ದೇನೆ, I've sanctified you. ನಾನು ನಿನ್ನ ಪರಿಶುದ್ಧಗೊಳಿಸಿದ್ದೇನೆ. So everything happens according to the time of God. ಎಲ್ಲವೂ ಸಹ ದೇವರ ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ. And today what we are seeing is according to the time of God. ಇವತ್ತು ನಾವೇನ್ ಮಾಡ್ತಿದ್ದೇವೋ ಇದು ದೇವರ ಸಮಯಕ್ಕೆ ಅರ್ಥವಾಗಿದೆ. Such a wonderful, glorious time. ಬಹು ಅದ್ಭುತವಾದಂತಹ ಮಹಿಮೆ ಉಳ್ಳ ಸಮಯ. And the Bible says, ಸತ್ಯವಾದ ಹೇಳ್ತದೆ, the Lord does everything beautiful in His time. ದೇವರು ಪ್ರತಿಯೊಂದನ್ನು ತನ್ನ ಸಮಯಕ್ಕೆ ಸುಂದರವಾಗಿ ನಿರ್ಮಾಡಿದ್ದಾನೆ ಎಂಬುದಾಗಿ. Beautiful in His time. ಸುಂದರವಾಗಿ ಮಾಡಿದ್ದಾನೆ ಎಂಬುದಾಗಿ. With this, ಇದರ ಮೂಲಕ we are going to declare the name of the child. ಈಗ ನಾವು ಇದರ ಮೂಲಕವಾಗಿ ಆ ಮಗುವಿನ ಹೆಸರನ್ನ ಘೋಷಿಸುತ್ತಿದ್ದೇವೆ. ಒಬ್ರು ಆ ಕಡೆ ಒಬ್ರು ಈ ಕಡೆ Yes. Hallelujah. It is a very, very precious. ಇದು ತುಂಬಾ ಅಮೂಲ್ಯವಾದಂತದ್ದಾಗಿದೆ. ಕರ್ಕಬನ್ನಿ. ಬರಲ್ಲ Can we all stand up? ನಾವೆಲ್ಲ ನಿಂತ್ಕೊಳ್ಳುವ. Everyone stretch forth your hands towards this ನಿಮ್ಮ child. ಬಲಗೈಯನ್ನ ಈ ಮಗುವಿನ ಕಡೆಗೆ ಚಾಚಿ. This is a gift of God. ಇದು ದೇವರ ಬಹುಮಾನ. And a gift for God's kingdom. ರಾಜ್ಯಕ್ಕಾಗಿ ಕೊಡಲ್ಪಟ್ಟ It's a ಬಹುಮಾನವಾಗಿದೆ. gift of God. ದೇವರ ಬಹುಮಾನವಾಗಿದೆ. When Pastor told me the name, ಆ ಪಾಸ್ಟರ್ ನಮಗೆ ಇದರ ಹೆಸರನ್ನು ಹೇಳಿದರು. the one thing which the Lord spoke to me was, ಒಂದು ವಿಷಯದ ರಸಗಳ ದೇವರ ರಸಗಳ ಮಾತಾಡಿದ್ದು, this is going to be a delight to the Lord. ಇದು ದೇವರಿಂದ ತುಂಬಾ ಅತ್ಯಾನಂದ ಪಡುವಂತದ್ದಾಗಿರುತ್ತದೆ. This is a child which will bring delight to God's heart. ಈ ಮಗು ದೇವರ ಹೃದಯಕ್ಕೆ ಅತ್ಯಾನಂದ ಕೊಡುವಂತ ಮಗುವಾಗಿರುತ್ತದೆ. Let us all pray for this. ನಾವೆಲ್ಲ ಪ್ರಾರ್ಥನೆ ಮಾಡೋಣ. Our most gracious heavenly Father, ಮಹಾಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, we come before your presence, God. ನಿನ್ನ ಪ್ರಸನ್ನತೆಯಲ್ಲಿ ಬಂದಿದ್ದೇವೆ. It is not my hands, O God. ಆದ್ದರಿಂದ ನನ್ನ ಕೈಗಳಲ್ಲ, It is your hands, O ನಿನ್ನ Father. ಕೈಗಳಾಗಿ ಮಾಡು. Lord, we give this child back to you, Lord. ಆದ್ದರಿಂದ ಈ ಮಗುವನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇವೆ. In the mighty name of Jesus. ಯೇಸುವಿನ ನಾಮದಲ್ಲಿ, In the mighty name of Jesus. ಯೇಸುವಿನ ನಾಮದಲ್ಲಿ We dedicate this child. ಈ In ಮಗುವನ್ನು the ಪ್ರತಿಷ್ಠೆಪಡಿಸುತ್ತೇವೆ. name of the Father, Son, and the Holy Spirit. ಮಗನ ಪವಿತ್ರಾತ್ಮ ನಾಮದಲ್ಲಿ, In the mighty name of the Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾದ ಯೇಸುವಿನ That ನಾಮದಲ್ಲಿ this child will grow to be a delight to the Lord. ಈ ಮಗು ದೇವರ ನಾಮದ ಮಹಿಮೆಗಾಗಿ ಬೆಳೆಯಲ್ಪಡಲಿ. Let this child be a great asset to the kingdom of God. ದೇವರ ರಾಜ್ಯಕ್ಕೆ ಒಂದು ದೊಡ್ಡ ಸ್ವಾಸ್ಥ್ಯವಾಗಿ ಮಾರ್ಪಾಟವಾಗಲಿ. A great blessing to the family. ಕುಟುಂಬಕ್ಕೆ ದೊಡ್ಡ A ಆಶೀರ್ವಾದವಾಗಲಿ. great blessing to the church. ಸಭೆಗೆ ದೊಡ್ಡ A ಆಶೀರ್ವಾದವಾಗಲಿ. great blessing to the kingdom of God. ದೇವರ ರಾಜ್ಯಕ್ಕೆ ದೊಡ್ಡ ಆಶೀರ್ವಾದವಾಗಲಿ. Lord, in your kingdom, she is going to play a very important role. ಕರ್ತನ ದೇವರ ಎಲ್ಲ ವಿಧವಾದಂತಹ ಆಶೀರ್ವಾದಗಳೇ ಒಂದು ಸಾಧನವಾಗಿ ರಾಜ್ಯಕ್ಕೆ ಮುಂದುವರಿಯಲಿ. When you are coming, Lord, ನೀವು ಬರುವಾಗ she is going to play a very important role, Lord. ಕರ್ತನ ಕೊಟ್ಟಂತ ಉತ್ತಮವಾದ ಭಾಗವನ್ನು ನೆರವೇರಿಸಲಿ. Lord, we pray and we bless this child. ಕರ್ತನ ಪ್ರಾರ್ಥನೆ ಮಾಡಿ ಮಗುವನ್ನು ಆಶೀರ್ವದಿಸುತ್ತೇವೆ. In the mighty name of Jesus. ಯೇಸುವಿನ ನಾಮದಲ್ಲಿ, In the mighty name of Jesus. ಯೇಸುವಿನ ನಾಮದಲ್ಲಿ From today onwards, ಇವತ್ತಿನಿಂದ the growth of this child ಈ ಮಗುವಿನ ಬೆಳವಣಿಗೆ, and every activity of the ಈ child ಮಗುವಿನ ಎಲ್ಲ ನಡವಳಿಕೆ will be monitored by heaven. ಪರಲೋಕದಿಂದ ನಡೆಸಲ್ಪಡಲಿ. The Lord Almighty God's eyes will look into this. O Father. ಸರ್ವಶಕ್ತನಾದ ದೇವರ ಕಣ್ಣುಗಳು ಆ ಮಗುವನ್ನು ನೋಡಲಿ. This growth will be according to the plan of God. ಇದರ ಬೆಳವಣಿಗೆ ದೇವರ ಚಿತ್ತದ ಮೇರೆಗೆ The ನಡೆಯಲಿ. education will be according to the plan of God. ಮಗುವಿನ ವಿದ್ಯಾಭ್ಯಾಸ ದೇವರ ಚಿತ್ತದ ಮೇರೆಗೆ Everything will happen according to the plan of the Almighty God. ಪ್ರತಿಯೊಂದು ಸರ್ವಶಕ್ತನಾದ ದೇವರ ಚಿತ್ತದ ಪ್ರಕಾರ ನಡೆಯಲಿ. We give you
the glory. ಎಲ್ಲ ಮಹಿಮೆ ನಿಮಗಾಗಲಿ. And we cover this child in the precious blood of ಈ Jesus. ಮಗುವನ್ನ ಯೇಸು ರಕ್ತದಲ್ಲಿ ಮರೆ ಮಾಡ್ತೇವೆ. Keep it away from all evil, Lord. ಎಲ್ಲ ದುಷ್ಟರಿಂದ ದೂರ ಮಾಡು. Let your eyes be on this child. ದೇವರ ಮಗುವಿನ ದೃಷ್ಟಿ ಇರಲಿ ಯಾವಾಗಲೂ. In Jesus' mighty name. ಯೇಸುವಿನ ನಾಮದಲ್ಲಿ. Amen. ಆಮೆನ್. ಆಮೆನ್. Pastor, Pastor, yes, Pastor, please come. ಸೊ ಎಲ್ಲ ಪಾಸ್ಟರ್ ಸ್ವಲ್ಪ ನಿಮ್ಮ ಮುಂದೆ ಬಂದು ನಿಮ್ಮ ಕೈಗಳನ್ನ ಪಾಸ್ಟರ್ ಅನ್ನೋದಿಲ್ಲ. ಸೊ ಎಲ್ಲ ಪಾಸ್ಟರ್ಸ್ಗಳು ಪ್ಲೀಸ್ ಸ್ವಲ್ಪ ಮುಂದೆ ಬಂದು ನಿಮ್ಮ ಅದ್ಭುತವಾದ ಕೈಗಳನ್ನ ಈ ಮಗುವಿನ ಮೇಲೆ ಚಾಚಿರಿ. ದೇವರ ಸೇವಕರ ಕೈ ಅದ್ಭುತನೇ. ಅಲ್ಲೆಲ್ಲೂಯ್ಯ. ತಲೆ ಮೇಲೆ ಇಟ್ಟರೆ ತಲೆನೋ ಹೋಗ್ತೈತಿ, ಮೈ ಮೇಲೆ ಇಟ್ಟರೆ ಮೈನೋ ಹೋಗ್ತೈತಿ. ನೋಡಿ ಎಂತ ಅದ್ಭುತನ. ಅದಕ್ಕೆ ನಿಮ್ಮ ಕೈಯನ್ನ ಚಾಚಿರಿ. ಓಕೆ. Our most gracious Heavenly Father, ಮಹಾಪರಿಶುದ್ಧನ ತಂದೆಯಾದ ದೇವರೇ, as your servants, O Father, ನಿನ್ನ ಸೇವಕರಾಗಿ ನಾವು we have stretched forth the hands, ನಮ್ಮ ಕೈಗಳನ್ನು ಚಾಚಿ Lord, to bless this child, O God. ಈ ಮಗುವನ್ನ ಆಶೀರ್ವದಿಸುತ್ತೇವೆ. We give this child's body, soul, spirit into your loving and living hands, O God. ಕರ್ತನೇ, ಮಗುವಿನ ಪ್ರಾಣ, ಆತ್ಮ, ಶರೀರದ ಪ್ರೀತಿಯುಳ್ಳ ಪರಮ ಕರಗಳಲ್ಲಿ ಸಮರ್ಪಿಸಿ. Let this child be into your hands, O Father. ಕರ್ತನೇ, ಮಗು ನಿನ್ನ ಕರಗಳಲ್ಲಿ ಇರಲಿ. In the coming days, O God, ಇನ್ನು ಬರುವಂತ ದಿನಗಳಲ್ಲಿ let it be used for your glory. ನಿನ್ನ ಮಹಿಮೆಗಾಗಿ ಉಪಯೋಗವಾಗಲಿ. Let it be used for your glory, Lord Jesus. ನಿನ್ನ ಮಹಿಮೆಗಾಗಿ ಉಪಯೋಗವಾಗಲಿ ಯೇಸುವೇ. And let the seed which is falling into her, Lord Jesus, bring glory and honor to your name, Lord Jesus. We give you all the glory, honor and praises. ಎಲ್ಲ ಮಹಿಮೆ ಮಾನ ಒಬ್ಬರಿಗೆ ಆಗಲಿ. And let your name be exalted. ನಿಮ್ಮ ನಾಮವು ಎತ್ತಲ್ಪಡಲಿ. No plan of the devil, ಎಲ್ಲ ಸೈತಾನ ಯಾವ ಪ್ಲಾನ್ಗಳು, nothing will triumph over this child. ಈ ಮಗುವಿನ ಮೇಲೆ ಕೆಲಸ ಮಾಡದಿರಲಿ. Nothing of the plan of the devil will triumph over this child. ಯಾವ ಕಾರ್ಯಗಳು ಮಗುವಿನ ಮೇಲೆ ಪ್ರಕ್ರಿಯೆ ನಡೆಸದಿರಲಿ. This is going to be the delight of the Lord. ಈ ಮಗುವನ್ನು ದೇವರ ಹತ್ತಿರ, This is going to be the delight of the Lord. ಈ ಮಗು ದೇವರಿಗೆ ಬೆಳಕಾಗಿ ಜೀವಿಸಲಿ. She will go, Lord Jesus, ಈ ಮಗು ಆ ರೀತಿ ಬೆಳವಣಿಗೆ ಆಗಲಿ. and you will go before this child, O God. ಮಗುವಿನ ಮುಂದೆ ನಿನ್ನ ಪ್ರಸನ್ನತೆ, You will go before this child. ಈ ಮಗುವಿನ ಮುಂದೆ You ಪ್ರಸನ್ನತೆ, will go before this ಈ child, ಮಗುವಿನ ಪ್ರಸನ್ನತೆ ಇರಲಿ. and your protection will be upon this ಈ child. ಮಗುವಿನ ರಕ್ಷಣೆ ಇರಲಿ. We give you the glory ಎಲ್ಲ ಮಹಿಮೆ ನಿಮಗಾಗಲಿ. in Jesus' mighty name. ಯೇಸುವಿನ ನಾಮದಲ್ಲಿ. Amen. 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 Lord, we pray and we bless this child in the mighty name of Jesus. Amen. Amen. In Jesus' name. Amen. Lord, I pray for Pastor Kiran and Sister. I pray for Pastor Kiran and Sister Rachel, O God. ಕರ್ತನೇ, ಪಾಸ್ಟರ್ ಕಿರಣ್ ಮತ್ತು ಸಿಸ್ಟರ್ ರೈಚಲ್ಗಾಗಿ ಪ್ರಾರ್ಥಿಸುತ್ತೇವೆ. Lord, they have received a gift from you, Lord Jesus. ಕರ್ತನೇ, ನಿನ್ನಿಂದ ಒಂದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. And every day, Lord Jesus, ಪ್ರತಿದಿನ ಸ್ವಾಮಿ, their duty is, Lord, ಅವರ ಕರ್ತವ್ಯ not only giving this child the physical food, ದೈಹಿಕವಾದ ಊಟವನ್ನು ಕೊಡುವುದು ಮಾತ್ರವಲ್ಲದೆ but the spiritual food, O God. ಆತ್ಮಿಕ ಊಟವನ್ನು ಕೊಡುವಂತವರಾಗ Every day they're going to place their hands and bless this child, O God. ಪ್ರತಿದಿನ ಕರ್ತನ ಅವರ ಕೈಗಳನ್ನ ಇಟ್ಟು ಪ್ರಾರ್ಥಿಸಲಿ ಸ್ವಾಮಿ. And they will see the labor of their hands, O Father. ಕರ್ತನ ಅವರ ಕೈ ಕೆಲಸಗಳ ಆಶೀರ್ವಾದವನ್ನು ಅನುಭವಿಸಲಿ. Lord, I pray that you will bless them, O God. ಕರ್ತನ ಪ್ರಾರ್ಥಿಸುತ್ತೇನೆ, ಆಶೀರ್ವದಿಸು. This testimony of theirs is going to be a great blessings to many families, O God. ಕರ್ತನೇ, ಸಾಕ್ಷಿ ಅನೇಕ ಕುಟುಂಬಗಳಿಗೆ ಆಶೀರ್ವಾದವಾಗಿರಲಿ. Lord, this testimony is going to go across, O Father. ಕರ್ತನ ಈ ಒಂದು ಸಾಕ್ಷಿ ಎಲ್ಲ ಕಡೆ ಉದ್ದಕ್ಕೂ ಕರ್ತನ ಎತ್ತಲ್ಪಡಲಿ. You are going to open many wombs in the mighty name of Jesus. ಕರ್ತನ ಸಾಕ್ಷಿ ಮೂಲಕ ಅನೇಕ ಗರ್ಭಗಳು ತೆರೆಯಲ್ಪಡಲಿ. I pray, Lord, in the mighty name of Jesus. ಕರ್ತನ ಪ್ರಾರ್ಥಿಸುತ್ತೇವೆ ಸರ್ವಶಕ್ತ In the name of Jesus. ಯೇಸುವಿನ ನಾಮದಲ್ಲಿ. As this pastor, Lord, testifies, ಕರ್ತನೆ, ಪಾಸ್ಟರ್ ಸಾಕ್ಷಿ ಹೇಳಿದಂತೆ, as his sister testifies, ಈ God, ಸಹೋದರಿ ಸಾಕ್ಷಿ ಹೇಳಿದಂತೆ, the wombs which have been closed ಮುಚ್ಚಲ್ಪಟ್ಟಂತ ಗರ್ಭವು will be open in Jesus' name. ತೆರೆಯಲ್ಪಡಲಿ. ಯೇಸುವಿನ Will be ನಾಮದಲ್ಲಿ. open in Jesus' mighty ಯೇಸುವಿನ name. ತೆರೆಯಲ್ಪಡಲಿ. And this testimony is going to bring glory and honor to your name, Lord. ಈ ಒಂದು ಸಾಕ್ಷಿ ನಿನಗೆ ನಾಮಕ್ಕೆ ಮಹಿಮೆ ಘನತೆ ತರಲಿ. Lord, we give you the glory, ಎಲ್ಲ ಮಹಿಮೆ ನಿಮಗಾಗಲಿ. honor and praises. ಗೌರವ ಘನತೆ ಉಂಟಾಗಲಿ. In Jesus' mighty ಯೇಸುವಿನ name. ನಾಮದಲ್ಲಿ ತಂದೆಯೇ. Amen. ಆಮೆನ್. Amen. Amen. Praise the Lord. Praise the Lord. Now, I declare according to the parents, according to heaven has declared, has named this child as Risha. ತಂದೆ ತಾಯಿಗಳ ಮತ್ತು ಪರಲೋಕದ ಆಶೀರ್ವಾದದ ಮೇರೆಗೆ ಈ ಮಗುವಿಗೆ ಪ್ರಿಷ
ಪ್ರಿಷಾ ಎಂಬುದಾಗಿ ನಾಮಕರಣ ಮಾಡುತ್ತಿದ್ದೇವೆ. A delight to the heart of God. ಇದು ದೇವರ ಹೃದಯಕ್ಕೆ ಮೆಚ್ಚುಗೆಯಾಗಿರಲಿ. Amen. ಎಲ್ಲ ಕಡೆ ಚಪ್ಪಾಳೆ. Hallelujah. 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 According to the plan of God, ದೇವರ ಯೋಚನೆಯ ಮೇರೆಗೆ, according to the desire of God, ದೇವರ ಇಷ್ಟಾರ್ಥದ ಮೇರೆಗೆ this child is named Prisha. ಈ ಮಗುವಿನ ಹೆಸರು ಪ್ರಿಷಾ ಎಂಬುದಾಗಿ In the name of the Father, Son, and the Holy Spirit, ತಂದೆ ಮಗನ ಪವಿತ್ರಾತ್ಮ ನಾಮದಲ್ಲಿ I declare this. ಇದನ್ನು ಘೋಷಣೆ ಮಾಡ್ತಾರೆ. All glory and honor to our Lord Jesus. ಎಲ್ಲ ಮಾನ ಮಹಿಮೆ ಸಿಗುಟ್ಟಾಗಲಿ. And let this child be a delight unto the Lord's ಈ heart. ಮಗು ಕರ್ತನ ಕರೆಗಳಲ್ಲಿ ಒಂದು ಪ್ರಜ್ವಲಿಸುವಂತದ್ದಾಗಿರಲಿ. Amen. ಆಮೆನ್. ಆಮೆನ್. This gift of God is going to be the delight of God's heart. ಈ ದೇವರ ಒಂದು ಬಹುಮಾನ ದೇವರ ನಾಮದ ಮಹಿಮೆಗೆ ಪ್ರಜ್ವಲಿಸಲಿ. Hallelujah. Hallelujah. Can we all give a clap offering unto the Lord? ಎಲ್ಲ ಒಂದು ದೇವರಿಗೆ ಚಪ್ಪಲಿ ಹೊಡೆದು Amen. Amen. Thank you, Pastor. ಪ್ರಾರ್ಥನೆ ಪೂರ್ವಕವಾಗಿ ತೊಟ್ಟಿಲಿಗೆ ಹಾಕುವಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಪಾಸ್ಟರ್ ಪ್ರಾರ್ಥಿಸಿ ತೊಟ್ಟಿಲಿಗೆ ಹಾಕ್ತಾರೆ. ಓಕೆ. Our Lord Jesus Christ, ಕರ್ತನಾದ ಯೇಸುವೇ, we come before your presence, O ನಿನ್ನ God. ಪ್ರಸನ್ನತೆಗೆ As we are going to place this child in this cradle, ಕರ್ತನೆ ಈ ಒಂದು ಮಗುವನ್ನ ಈ ಒಂದು ತೊಟ್ಟಿಲಿಗೆ ಹಾಕುವಾಗ let this cradle be covered by the precious blood of ಈ ಒಂದು Jesus. ತೊಟ್ಟಿಲು ಯೇಸುವಿನ ರಕ್ತದಿಂದ Let it be ಮುದ್ರಿಸಲ್ಪಟ್ಟಿದೆ. covered by the precious blood of Jesus. ಯೇಸುವಿನ ರಕ್ತದಲ್ಲಿ ಮುಚ್ಚಲ್ಪಡಲಿ ಸ್ವಾಮಿ. And we put this child in this cradle. ಈ ಮಗುವಿನಲ್ಲಿ ತೊಟ್ಟಿಲಿರುವುದೇ ಮಗು. Lord, we place it in the name of the Father, Son, and Holy Spirit. ತಂದೆ ಮಗನ ಪವಿತ್ರಾತ್ಮ ನಾಮದಲ್ಲಿ ತೊಟ್ಟಿಲಿಗೆ ಹಾಕ್ತೇವೆ. ಗಟ್ಟಿಯಾಗಿ ಚಪ್ಪಾಳೆ ಹೊಡಿ ಬಾ. Thank you very much, Pastor. It's a wonderful dedication of child and ಪ್ರಿಷಾ ಅಂದರೆ ದೇವರ ಉಡುಗೊರೆ ಎಂಬುದಾಗಿ ದೇವರು ಕೊಟ್ಟ ಒಂದು ಬಹುಮಾನ ಹೆಸರಿಗೆ ತಕ್ಕಂತೆ ಆಗಿದೆ. ಸ್ತೋತ್ರ. ಆದರೆ ಇನ್ನೊಂದು ವಿಶೇಷತೆ ಏನಂದರೆ
ಕೆಲವು ಮಕ್ಕಳು ಬಹಳ ಅಳುತ್ತಾರೆ. ನಮ್ಮ ಮೊಮ್ಮಗಳು ಅಳ್ತಿಲ್ಲ, ಸಮಾಧಾನವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆಯ್ತು ಹೋಗ್ರಪ್ಪ ಎಲ್ಲ ಮುಗಿಸ್ಕೊಂಡಂತ ದೇವಿಸ್ತು. ಈಗ ನಾವು ಕಡೆ ಬಂದಿದ್ದೇವೆ. ಓಕೆ ಮಾಸ್ಟರ್ ರುದ್ರೇಶ್ ಪ್ಲೀಸ್. ಹಾಲೆಲೂಯ. ಈ ಸಮಯದಲ್ಲಿ ಈ ಒಂದು ಸಂತೋಷದ ಮಧ್ಯದಲ್ಲಿ ಕಿರಣ್ ಮತ್ತೆ ರೈಚರ್ ಇಬ್ಬರು ಕೂಡ ಕೇಕ್ ಕಟ್ ಮಾಡ್ತಾರೆ. ಆದ್ರೆ ಒಂದು ವಿಶೇಷ ಏನಂದ್ರೆ ನಮ್ಮ ಮಗುದು ಇದು ಮನೇಲಿ ಮಲಗ್ತದೆ. ಇದು ಮಲಗಿದ್ರೆ ನಾವು ನೋಡ್ರಿ ಏನು ಶಬ್ದ ಮಾಡಂಗಿಲ್ಲ. ಇಲ್ಲಿ ಈ ನಮನೆ ಹೊಯ್ಕಂತೇವಿ, ಆದ್ರೂ ಹುಡುಗಿ ಮಲಗ್ತೈತಿ. ಅದೇ ವಿಚಿತ್ರ ನನಗೆ. ಮನೆಯಲ್ಲಿ ಏನು ಶಬ್ದ ಮಾಡಂಗಿಲ್ಲ, ಅಳ್ತೈತಿ. ಇಲ್ಲಿ ಈ ನಮನಿ ಬೊಬ್ಬೆ ಹಾಕಿ ಹಾಡಾಡಿದ್ರು ಸಹ ಆರಾಮ ಮಲ್ಕ, ನಂಗೆ ಸಂಬಂಧನೇ ಇಲ್ಲ ಅಂತ ಮಲ್ಕೊಂಡೆ. ದೇವರ ಪ್ರಸನ್ನತೆ. ಓಕೆ, ಈ ಸಮಯದಲ್ಲಿ ಕೇಕ್ ಕಟ್ ಮಾಡುವಂತ ಸಮಯ. ಓಕೆ, ರೈಚಲ್ ಮತ್ತೆ ಕಿರಣ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಮಗುವಿನೊಟ್ಟಿಗೆ ಮೊದಲನೇದಾಗಿ ಕೇಕ್ ಅನ್ನ ಕಟ್ ಮಾಡುವಂತವರಾಗಿರ್ತಾರೆ. ಈ ಸಮಯದಲ್ಲಿ ನಮ್ಮ ಪಾಸ್ಟರ್ ಮಾರೇಸ್ ಅಂಡ್ ಫ್ಯಾಮಿಲಿ ಮತ್ತೆ ಪಾಸ್ಟರ್ ಬಾಜ್ ಅಂಡ್ ಫ್ಯಾಮಿಲಿ ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಬೇಗ ಫೋಟೋ ಹೊಡಿಯೋ. Ready? Okay. 1, 2, 3. Congratulations to you. Congratulations to you. Congratulations to you, yes. Congratulations to you. Come on, sing it, big one. 1, 2, 3, 4. Congratulations to you. Congratulations to you. Congratulations to you, yes. Congratulations to you. May the good God bless you. May the good God bless you. May the good God bless you and give you. Congratulations to you. Come on, let's do it. 1, 2, 3, 4. ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷವೇ ಆತನ ಸಮ್ಮುಖದ ಸಂತೋಷವೇ ಹಣ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷವೇ ಆತನ ಸಮ್ಮುಖದ ಸಂತೋಷವೇ. ಜೋರಾಗಿ ಚಪ್ಪಾಳೆ, ಜೋರಾಗಿ.